ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಾಟರ್ಡೆ ವ್ಲಾಗ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸಾಟರ್ಡೆ ಚಿಕ್ಕಪೇಟೆಯಲ್ಲಿ ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತಂದ್ಬಿಟ್ಟು ಒಂದು ಸಣ್ಣದಾಗಿ ಶಾಪಿಂಗ್ ಅನ್ನು ಮಾಡಿದ್ವಿ. ಅದೇನೇನು ತಗೊಂಡ್ಬಂದೆ ಅನ್ನೋದನ್ನು ಸಹ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಶುಕ್ರವಾರ ಸಂಜೆ ಗಿಡಗಳಿಗೆ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಟೆರೇಸ್ ಮೇಲೆ ಬಂದೆ. ಗಿಡಗಳಿಗೆ ನೀರು ಹಾಕ್ತಾ ಇರಬೇಕಾದ್ರೆ ಇಲ್ಲಿ ಸನ್ಸೆಟ್ ಆಗ್ತಾ ಇತ್ತು. ಈ ಒಂದು ವ್ಯೂವನ್ನು ನೋಡಿದೆ, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕಿದ್ದಾದಮೇಲೆ ಕೆಳಗಡೆಗೆ ಬಂದು ಮತ್ತೆ ಫೋನನ್ನು ತಗೊಂಡೋಗಿ ಈ ಒಂದು ವ್ಯೂವನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ರೋಡ್ ಸೈಡಲ್ಲೆಲ್ಲ ಇಲ್ಲಿ ಸಮ್ಮರಲ್ಲಿ ಹೂಗಳು ಬಿಡುತ್ತಲ್ವಾ, ಈ ಕೆಲವೊಂದು ಮರಗಳಲ್ಲಿ ಸಮ್ಮರ್ ಟೈಮಲ್ಲಿ ಎಲೆಗಳೆಲ್ಲ ಉದುರ್ಬಿಟ್ಟು ಆಮೇಲೆ ಹೂಗಳು ಬಿಟ್ಟು ಹೂಗಳೆಲ್ಲ ಉದುರಿದ್ದಾದ್ಮೇಲೆ ಆಮೇಲೆ ಎಲೆಗಳು ಚಿಗುರುತ್ತೆ ಅಲ್ವಾ, ಆ ರೀತಿಯಾದಂತಹ ಶೋ ಮರಗಳು. ಈ ಥರ ಮರಗಳಲ್ಲಿ ತುಂಬ ಅಂದರೆ ತುಂಬಾನೇ ಹೂಗಳು ಬಿಟ್ಟಿತ್ತು. ಬರೀ ಹೂಗಳೇ ಕಾಣಿಸ್ತಾ ಇರುತ್ತೆ ಅಲ್ವಾ, ಎಲೆಗಳನ್ನೋದು ಕಾಣ್ತಾನೆ ಇರೋದಿಲ್ಲ. ಈ ಹೂಗಳೆಲ್ಲ ಉದುರಿದ್ದಾದ್ಮೇಲೆ ಮತ್ತೆ ಎಲೆಗಳು ಚಿಗುರುತ್ತೆ. ರೋಡ್ ಸೈಡಲ್ಲೆಲ್ಲ ಆ ಕಡೆ ಈ ಕಡೆ ಫುಲ್ಲು ಇದೇ ರೀತಿಯಾದಂತಹ ಮರಗಳಿದೆ. ಬೆಳಗಿನ ಜಾವ ಅಂತೂ ಇಲ್ಲಿ ಹೋಗ್ಬಿಟ್ಟು ಒಂದು ಫೋಟೋಸ್ನ ತಗೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾವು ಲೀಸ್ ಮನೆಯಲ್ಲಿದ್ದಾಗ ಸಮ್ಮರ್ ಬಂತು ಅಂತಂದರೆ ಪ್ರತಿದಿನ ನಾವು ಮಿಸ್ ಮಾಡದೆ ಸಂಜೆ ಟೈಮ್ ಪಾರ್ಕ್ಗೆ ಹೋಗ್ತಾ ಇದ್ವಲ್ವ, ಆವಾಗ ಅಲ್ಲಿ ಈ ರೀತಿಯಾದಂತಹ ಮರಗಳಿತ್ತು. ಆವಾಗ ನಾನು ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ನನಗಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ನಾನು ನೆಕ್ಸ್ಟ್ ಡೇ ಸಾಟರ್ಡೆ ಮಾರ್ನಿಂಗು ನಮ್ಮ ಹೊಸ ಮನೆಗೂ ಬಂದು ನಾನು ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಂಡೆ. ನೆಕ್ಸ್ಟ್ ಈಗ ಬೆಳಗ್ಗೆ ರೋಟೀನ್ ಕೆಲಸಗಳೆಲ್ಲ ಮುಗಿಸಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೂ ಎಲ್ಲ ರೆಡಿ ಮಾಡಿ ಇವಾಗ ನಾನು ಮೊದಲಿಗೆ ತುಳಸಿ ಪೂಜೆ ಮತ್ತು ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಪೂಜೆ ಬೇಗನೆ ಮಾಡ್ತಾಯಿದ್ದೀನಿ. ಒಂದು 8 ಗಂಟೆಗೆಲ್ಲ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 8 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ಏನಿಲ್ಲ ಅಂತಂದರೂ ಒಂದು 9:30 ಆಗುತ್ತೆ. ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ನನಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಆಮೇಲೆ ನಾನು ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಶ್ಲೋಕಗಳೆಲ್ಲ ಹೇಳ್ಕೊಳ್ಳೋಷ್ಟರಲ್ಲಿ ಒಂದು 1 ಅವರ್ ಆದರೂ ಆಗುತ್ತೆ. ಇನ್ನು 8 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ಅಂತಂದರೆ 9-9:30ವರೆಗೂ ಆಗುತ್ತೆ. ಮತ್ತು ಟಿಫನ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಮತ್ತು ನಾವು ಚಿಕ್ಕಪೇಟೆಗೆ ಹೊರಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಬೇಗನೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಲೀಸ್ ಮನೆಯಲ್ಲಿದ್ದಾಗ ಸೂರ್ಯ ದೇವನಿಗೆ ನಾನು ನಮಸ್ಕಾರ ಆಗ್ತಿರ್ಲಿಲ್ಲ. ಆದರೆ ಇಲ್ಲಿ ನನಗೆ ಬೆಳಗ್ಗೆನೇ ಡೈರೆಕ್ಟಾಗಿ ಸೂರ್ಯ ದೇವ ಕಾಣಿಸ್ತಾ ಇರ್ತಾರೆ. ಹಾಗಾಗಿ ನನಗೆ ಅದು ಒಂದು ಅಭ್ಯಾಸ ಆಗ್ತಾ ಇದೆ. ಅಲ್ಲಿ ಗೋಡೆ ಇತ್ತು, ಸೂರ್ಯ ದೇವ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಬೆಳಗ್ಗೆ ಒಂದು 7 ಗಂಟೆಯಿಂದ 7:30ವರೆಗೂ ಏನೋ ಸೂರ್ಯನ ಬಿಸಿಲು ಬೀಳ್ತಾ ಇತ್ತು ಅಷ್ಟೇ. ಅದಾದಮೇಲೆ ಸಂಜೆ ಟೈಮ್ ಬೀಳ್ತಾ ಇತ್ತು, ಬೆಳಗ್ಗೆ ಟೈಮ್ ಬೀಳ್ತಾ ಇರಲಿಲ್ಲ. ಇಲ್ಲಾದರೆ ಬೆಳಗ್ಗೆ ಟೈಮು ಬೀಳುತ್ತೆ, ಸಂಜೆ ಟೈಮು ಬೀಳುತ್ತೆ. ಹಾಗಾಗಿ ನನಗೆ ಬೆಳಗ್ಗೆ ಪೂಜೆ ಮಾಡಿದ್ದಾದಮೇಲೆ ಸೂರ್ಯ ದೇವನಿಗೂ ಒಂದು ಸಲ ಹಾಗೆ ನಮಸ್ಕಾರ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ಮನೆ ಒಳಗಡೆನೂ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವತ್ತು ನಾನು ದೇವ್ರ ಪೂಜೆಗೆ ಬರೀ ರೆಡ್ ರೋಸನ್ನೇ ಯೂಸ್ ಮಾಡಿದ್ದೀನಿ. ಸೇವಂತಿಗೆ ಹೂವು ಎಲ್ಲ ಖಾಲಿ ಆಗೋಗಿತ್ತು. ರೆಡ್ ರೋಸ್ ಹೂವು ತುಂಬ ಅಂದರೆ ತುಂಬಾ ತೊಗೊಂಬಂದು ಕೊಟ್ಟಿದ್ದ ನನ್ನ ತಮ್ಮ. ಒಂದು 2.5 kg ತೊಗೊಂಬಂದು ಕೊಟ್ಟಿದ್ದ. ಇನ್ನು ಸೇವಂತಿಗೆ ಹೂವು ತೊಗೊಂಬಂದಿದ್ದೀನಿ ಅಂತಂದರೆ ಹೂವು ಎಲ್ಲ ಒಂದು ಸ್ವಲ್ಪ ಹಾಗೆ ಇಟ್ಟು ಕೊಳ್ತೋದಂಗೆ ಆಗ್ಬಿಡುತ್ತೆ. ಇದನ್ನು ಖಾಲಿ ಮಾಡಿಬಿಡೋಣ ಅಂತಂದ್ಬಿಟ್ಟು ರೆಡ್ ರೋಸನ್ನೇ ಇಡ್ತಾ ಇದ್ದೀನಿ ಇವಾಗ ದೇವ್ರ ಪೂಜೆಗೆಲ್ಲ. ಡೈಲಿ ಪೂಜೆ ಮಾಡೋರಿಗೆ ಎಷ್ಟು ಹೂವು ಇದ್ರೂ ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ನಾವು ಕೊಂಡ್ಕೊಂಡು ಬಂದು ಡೈಲಿ ದೇವ್ರ ಪೂಜೆಯನ್ನು ಮಾಡಬೇಕು ಅಂತಂದರೆ ನೋಡಿ ಮಾಡಿನೇ ಮಾಡಬೇಕಾಗುತ್ತೆ. ಅವನಿಗೆ ಪ್ರತಿ ಸಲ ಬಂದಾಗೆಲ್ಲ ನಾನು ದೇವ್ರ ಪೂಜೆಗೆ ಹೂವು ತಗೊಂಬ ಅಂತ ಹೇಳಿದ್ದಕ್ಕೆ ರೇಗೋಗಿ ಅವನು ಬರೀ ರೋಸ್ ಹೂವನ್ನೇ ಒಂದು 2.5 kg ತೊಗೊಂಬಂದ್ಬಿಟ್ಟಿದ್ದಾನೆ. ಆಮೇಲೆ ನಾನು ಹೇಳಿದೆ ಒಂದು ಅರ್ಧ kg ಸೇವಂತಿಗೆ ಹೂವು ತೊಗೊಂಬರೋದಲ್ವೇನೋ ಅಂದಿದ್ದಕ್ಕೆ, ಇವಿಟ್ಟು ಪೂಜೆ ಮಾಡಮ್ಮ, ನಿನ್ನ ದೇವರೇನು ನಿನ್ನ ಬೈಯೋದಿಲ್ಲ ಅಂತ ಹೇಳ್ದೆ. ಸರಿ ಅಂತಂದ್ಬಿಟ್ಟು ಈ ಹೂವು ಎಲ್ಲ ಇನ್ನು ಜಾಸ್ತಿ ಇದೆ ಅಲ್ವಾ ಅಂತಂದ್ಬಿಟ್ಟು ಇದನ್ನೇ ಖಾಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮೊದಲು ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಟು ಇವಾಗ ನಾನು ರಾಮಕೋಟಿಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ನಾನು ರೈಸು ಮತ್ತು ಟೊಮೊಟೊ ಗೊಜ್ಜು ಏನೋ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಮಧ್ಯಾಹ್ನ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗಲೇ ಮಾಡಿ ಇಟ್ಟೋದ್ರೆ ಮಧ್ಯಾಹ್ನ ಬಂದು ಆರಾಮಾಗಿ ಊಟ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ನಾನು ಬೆಳಗ್ಗೆನೇ ಮಾಡಿಟ್ಬಿಟ್ಟಿದ್ದೆ.
ಇನ್ನು ಇದು ಸಾಟರ್ಡೆ ವಿಡಿಯೋ ಆಗಿರೋದ್ರಿಂದ ರಾಮಕೋಟಿ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ರಾಮಕೋಟಿಯನ್ನು ಹೇಗೆ ಬರೆಯೋದು, ಏನು ಮಾಡಬೇಕು ಅಂತೆಲ್ಲ ಹೇಳ್ತಾ ಬರ್ತಾ ಇದ್ದೀನಿ. ಆದರೂ ಕೆಲವರು ಹೊಸ ಸಬ್ಸ್ಕ್ರೈಬರ್ಸು ಆ್ಯಡ್ ಆಗ್ತಾ ಇರ್ತಾರಲ್ವ, ಅವರು ಕೇಳ್ತಾನೆ ಇರ್ತಾರೆ. ಆ ರಾಮಕೋಟಿಯನ್ನು ನೀವು ಯಾವುದಾದ್ರೂ ಒಂದು ಶನಿವಾರದ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟರವರೆಗೂ ಬರೀಬೋದು. ಅಂದರೆ 1 ಪೇಜ್ ಬರೀಬೋದು, 2 ಪೇಜ್ ಬರೀಬೋದು, ಇಲ್ಲಾಂತಂದರೆ ಒಂದು ಹೆಸರು ಬರೆದ್ರೂ ಸಾಕಂತೆ. ನಿಮ್ಮ ಇಷ್ಟ, ನಿಮ್ಗೆ ಎಷ್ಟಾದರೆ ಅಷ್ಟು ಬರೀರಿ. ಆಮೇಲೆ ರಾಮಕೋಟಿಯನ್ನು ಪ್ರತಿದಿನ ಬರಿಬೋದಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸಾಧ್ಯವಾದರೆ ಪ್ರತಿದಿನ ಬರೆದ್ರೂ ಒಳ್ಳೆಯದೇ. ಪ್ರತಿದಿನ ನಾವು ರಾಮಕೋಟಿಯನ್ನು ಬರೆದ್ರೂ 1 ಕೋಟಿ ಸಲ ನಾವು ಬರೆಯೋದಕ್ಕೆ ಆಗೋದಿಲ್ವಂತೆ. 1 ಕೋಟಿ ಸಲ ಬರೆದ್ರೆ ಅದೆಷ್ಟೋ ಪುಣ್ಯ ಬರುತ್ತಂತೆ. ನಾನು ಒಂದು ಲಾಸ್ಟ್ ವಿಡಿಯೋದಲ್ಲೇ ಏನೋ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಾನೊಂದು 25,000ದಿಂದ 30,000 ಒಳಗಡೆನೇ ಬರಿತಾ ಇದ್ದೀನಿ. ಇನ್ನು ನನಗೆ 1 ಕೋಟಿ ತಲುಪೋದಕ್ಕೆ ಎಷ್ಟು ವರ್ಷ ಆಗುತ್ತೆ ನೀವೇ ಲೆಕ್ಕಾಚಾರ ಮಾಡ್ಕೊಳ್ರಿ. ಇವಾಗ ನಾನು ಪ್ರತಿದಿನ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮೊದಲಿಗೆ ನಾನಿಲ್ಲಿ ಎಡಗೈಯಿಂದ ಒಂದು 11 ಸಲ ಗಣಪತಿ ಶ್ಲೋಕನ ಬರೆದು ಹೇಳ್ಕೊಂಡು ಆಮೇಲೆ ಮುಂದಿಂದು ನಾನು ಮಾಡ್ತೀನಿ. ಅಂದರೆ ರಾಮಕೋಟಿ ಬರೆಯೋದಾಗಿರ್ಬೋದು, ಮತ್ತು ಪದ್ಮಾವತಿ ಸ್ತೋತ್ರ ಹೇಳ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಬೇರೆ ಶ್ಲೋಕಗಳನ್ನು ಹೇಳ್ಕೊಳ್ತೀನಿ. ಮೊದಲಿಗೆ ನಾನು ಪ್ರತಿದಿನವೂ ಅಷ್ಟೇ ಗಣಪತಿ ಶ್ಲೋಕನ ಎಡಗೈಯಿಂದ ಬರಿತಾ ಇದ್ದೀನಿ. ಆಮೇಲೆ ನೀವಿಲ್ಲಿ ಕಮೆಂಟ್ ಮಾಡ್ಬೋದು, ಪ್ರತಿದಿನವೂ ನೀವು ಗಣಪತಿ ಶ್ಲೋಕನ ಎಡಗೈಯಿಂದ ಬರೀತೀರಾ ಮಂಜು ಅಂತ ಕಮೆಂಟ್ ಮಾಡ್ತೀರೇನೋ. ಅಂದರೆ ಪೂಜೆ ಮಾಡಿದಾಗಲೆಲ್ಲ ಸ್ಟಾರ್ಟ್ ಮಾಡೋದು ನಾನು ಗಣಪತಿ ಶ್ಲೋಕನ ಬರೆದ್ಬಿಟ್ಟು ಆಮೇಲೆ ಮುಂದಿಂದು ಬೇರೆ ಶ್ಲೋಕಗಳನ್ನು ಹೇಳ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ರಾಮಕೋಟಿಯನ್ನು ಬರೆದು ಟಿಫನ್ ತಿಂದು ಕಾಫಿ ಮಾಡ್ಕೊಂಡು ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ನಾನಿಲ್ಲಿ ರೆಡಿಯಾಗಿದ್ದೀನಿ. ಇವಾಗ ನಾನು ಬ್ಯಾಗ್ಗೆ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ವಾಟರ್ ಬಾಟ್ಲ್ ಬೇಕು, ಮತ್ತು ವಾಲೆಟ್ ಬೇಕು, ಕರ್ಚಿಪ್ ಬೇಕು, ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಬ್ಯಾಗ್ ಒಳಗೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಇಂಟೀರಿಯರ್ ಕೆಲಸಗಳೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ದಿನವೂ ನಾವು ಫ್ರೀಯಾಗಿ ಕುತ್ಕೊಂಡಿಲ್ಲ. ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನೆ ರಿಜಿಸ್ಟ್ರೇಷನ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಒಂದೇ ಒಂದು ವರ್ಡ್ ಮಿಸ್ಟೇಕ್ ಆಗಿತ್ತು. ನಮಗೆ ಮುಂದಕ್ಕೆ ಒಂದು ಸ್ವಲ್ಪ ಲೋನ್ ಬೇಕಾಗುತ್ತೆ. ಹಾಗಾಗಿ ಅದು ಮಿಸ್ಟೇಕ್ ಆಯಿತು ಅಂತಂದರೆ ಲೋನ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು ಆ ಮಿಸ್ಟೇಕ್ನ ಸರಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇನ್ನು ಗ್ಯಾಸ್ ಸಿಲಿಂಡ್ರಿಗೆ ನಾವು ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಸಿಲಿಂಡ್ರಿಗೆ ಅಡ್ರೆಸ್ಸನ್ನು ಚೇಂಜ್ ಮಾಡೋದಕ್ಕೆ ಗುರುವಾರ ಮತ್ತು ಶುಕ್ರವಾರ 2 ದಿನ ಕೆಲಸ ಆಯಿತು. ಅಲ್ಲೋಗಿ ಟ್ರಾನ್ಸ್ಫರ್ ಲೆಟರ್ ತೊಗೊಂಬಂದು ಇಲ್ಲಿ ಕೊಟ್ಟು ಇಲ್ಲಿಂದ ನಾವು ಗ್ಯಾಸ್ ಸಿಲಿಂಡ್ರನ್ನ ಬುಕ್ ಮಾಡೋ ಹಾಗೆ ಆಯಿತು. ಈ ರೀತಿಯಾಗಿ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ನನ್ನ ಹಸ್ಬೆಂಡು ಕ್ಯಾಬ್ ಬುಕ್ ಮಾಡ್ತೀನಿ ಅಂತಂದರು. ನಾನು ಬೇಡ ಬಸ್ಸಲ್ಲಿ ಹೋಗೋಣ, ಬಸ್ಸಲ್ಲಿ ಹೋಗೇ ಇಲ್ಲ, ಬಸ್ಸಲ್ಲಿ ಹೋಗೋಣ ಅಂತಂದ್ಬಿಟ್ಟು ಹಠ ಮಾಡಿದೆ. ಸರಿನಮ್ಮ ಅಂತಂದ್ಬಿಟ್ಟು ಆಟೋ ಬುಕ್ ಮಾಡಿದ್ರು. ಅದು ಬರಲಿಲ್ಲ ಯಾಕೋ. ಹಾಗೆ ಇನ್ನೇನು ಬುಕ್ ಮಾಡ್ಕೊಂಡು ಹಾಗೆ ಹೋಗೋಣ ಬಾ, ಅಲ್ಲಿ ಆಂದಿವೆ ಯಾವುದಾದ್ರೂ ಆಟೋ ಇದ್ದರೆ ಅದನ್ನ ಹತ್ಕೊಂಡು ಹೋಗೋಣ ಅಂತಂದರು. ಹಾಗಾಗಿ ನಾವು ಹೊರಗಡೆ ಬಂದ್ವಿ, ಲೇಔಟಿಂದ ಹೊರಗಡೆ. ನೆಕ್ಸ್ಟ್ ಇವಾಗ ನಾನು ಚಿಕ್ಕಪೇಟೆಯಲ್ಲಿ ಒಂದು ವೀಡಿಯೋನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಇದುವರೆಗೂ ಚಿಕ್ಕಪೇಟೆ ನೋಡೇ ಇರಲಿಲ್ಲ. ಅಲ್ಲಂತೂ ಅದೆಷ್ಟು ರಶ್ ಅಂತೀರ, ತುಂಬ ಅಂದರೆ ತುಂಬಾ ರಶ್ ಇತ್ತು. ನನಗಂತೂ ಇಲ್ಲಿ ಮುಗಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನುವಷ್ಟು ಆಗೋಗಿತ್ತು. ಯಾಕಂದರೆ ನಾವು ಮನೆ ಒಳಗಡೆನೇ ಇರ್ತೀವಿ. ಒಂದೇ ಸಲ ಅಷ್ಟೊಂದು ಜನ ನೋಡಿದ ತಕ್ಷಣ ನನಗೆ ಒಂದು ರೀತಿಯಾಗಿ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಪ್ಪ, ಇಷ್ಟೊಂದು ಜನದ ಮಧ್ಯೆ ನಾವು ಶಾಪಿಂಗ್ ಮಾಡಬೇಕಾ ಅನ್ನೋ ಹಾಗೆ ಆಯಿತು. ನನ್ನ ಹಸ್ಬೆಂಡು ಪ್ರತಿದಿನವೂ ಇದೇ ರೀತಿಯಾಗಿರುತ್ತೆ, ನೀನು ನಾಳೆ ಬಂದರೂ ಇದೇ ರೀತಿಯಾಗಿರುತ್ತೆ, ಸಂಡೇ ಅಂತೂ ಇದ್ದಿದ್ದು ಹೇಳ್ಬಾರ್ದು, ಅಷ್ಟೊಂದು ಜನ ಜಂಗುಳಿ ಅನ್ನೋದು ಇರುತ್ತೆ. ಇನ್ನು ಮಂಡೇ ಮಾಮೂಲಿಯಾಗಿ ಇಷ್ಟೇ ಇರುತ್ತೆ, ಪ್ರತಿದಿನವೂ ಇಷ್ಟೇ ಇರುತ್ತೆ, ಇವ್ರ ಮಧ್ಯೆನೇ ನಾವು ಶಾಪಿಂಗ್ ಮಾಡಬೇಕು ಅಂತಂದರು. ಸರಿ ಆಯ್ತಪ್ಪ ಅಂತಂದ್ಬಿಟ್ಟು ಅದರಲ್ಲೇ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅದನ್ನು ಮುಂದೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಬರ್ತಾ ಇರಬೇಕಾದ್ರೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಅಷ್ಟೇ. ಅಲ್ಲಿ ಬಸ್ಸಲ್ಲಂತೂ ನಂದೊಂದು ಕಾಮಿಡಿ ಆಯಿತು. ಇವಾಗ ಗೌರ್ಮೆಂಟ್ ಬಸ್ಸಲ್ಲೆಲ್ಲ ಲೇಡೀಸ್ಗೆ ಫ್ರೀ ಟಿಕೆಟ್ ಇರುತ್ತೆ ಅಂತಲ್ವ. ನನ್ನ ಹಸ್ಬೆಂಡ್ ಬಂದು ಜೆಂಟ್ಸ್ ಇರೋ ಕಡೆ ಅವರು ಹೋಗಿ ನಿಂತ್ಕೊಂಡ್ರು, ನಾನು ಲೇಡೀಸ್ ಇರೋ ಕಡೆ ಬಂದು ನಿಂತ್ಕೊಂಡೆ. ನಾನು ಫ್ರೀ ಟಿಕೆಟ್ ಆದಾಗಿಂದ ಬಸ್ಸಲ್ಲಿ ಯಾವತ್ತೂ ನಾವು ಹೋಗಿರಲಿಲ್ಲ. ಹಾಗಾಗಿ ಏನು ಪ್ರೂಫ್ ತೋರಿಸೋದು ಅಂತ ನನಗೆ ಗೊತ್ತಿರಲಿಲ್ಲ. ಏನು ಪ್ರೂಫ್ ತೋರಿಸ್ಬೇಕಪ್ಪ ಅಂತಂದ್ಬಿಟ್ಟು ನನಗೆ ಗೊತ್ತಾಗ್ತಾನೇ ಇಲ್ಲ. ನನ್ನ ಹಸ್ಬೆಂಡ್ ಅಂತೂ ಅವ್ರ ಹಿಂದೆಗಡೆ ಇದ್ದಾರೆ. ಅವ್ರು ನನ್ನ ಪಕ್ಕದಲ್ಲಿ ಇಲ್ಲದೆ ಇರೋದ್ರಿಂದ ನನಗೆ ಏನು ಕೈಕಾಲೇ ಆಡ್ತಾ ಇಲ್ಲ. ನನ್ನ ಮದುವೆ ಆದಮೇಲಂತೂ ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗೋಗಿದ್ದೀನಿ. ಎಲ್ಲದಕ್ಕೂ ಅವ್ರು ಇದ್ದಾರಲ್ವ ಅನ್ನೋ ಧೈರ್ಯ ನನಗಿತ್ತು. ಅವರು ಹಿಂದೆಗಡೆ ಇದ್ದಾರೆ, ನಾನೇನು ತೋರಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಅವ್ರಿಗೆ ಹಿಂದಕ್ಕೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಏನು ಪ್ರೂಫ್ ತೋರಿಸೋದು ಅಂತ ಕೇಳಿದೆ. ನನಗೇನು ಗೊತ್ತು, ಅಲ್ಲಿ ಅಕ್ಕಪಕ್ಕ ಲೇಡೀಸ್ನ ನೋಡು,
ಅವರು ಏನು ಕೊಡ್ತಾ ಇದ್ದಾರೋ ಅದನ್ನು ತೋರಿಸು ಅಂತ ಹೇಳಿದ್ರು. ಆಲ್ರೆಡಿ ನನ್ನ ಹತ್ರ ಯಾವಾಗಲೂ ಅಷ್ಟೇ ವಾಲೆಟಲ್ಲಿ ಇರುತ್ತೆ, ಏನಂತಂದರೆ ವೋಟರ್ ಐ ಡಿ ಆಗಿರ್ಬೋದು, ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ATM ಕಾರ್ಡ್ಗಳಾಗಿರ್ಬೋದು, ಇವೆಲ್ಲ ಇರುತ್ತೆ. ಏನು ತೋರಿಸೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಆವಾಗ ಯಾವಾಗೋ ನಮ್ಮ ಅತ್ತೆ ಚಿಕ್ಕತ್ತೆ ಹೇಳಿದರು ಆಧಾರ್ ಕಾರ್ಡ್ ತೋರಿಸ್ಬೇಕು, ಇಲ್ಲ ವೋಟರ್ ಐ ಡಿ ತೋರಿಸ್ಬೋದು ಅಂತಂದ್ಬಿಟ್ಟು ಹೇಳಿದರು. ಆಮೇಲೆ ಪಕ್ಕದಲ್ಲಿರೋರು ಪಾಪ ಕೇಳಿಸ್ಕೊಂಡು ಅವ್ರು ಹೇಳಿದ್ರು ಆಧಾರ್ ಕಾರ್ಡ್ ತೋರಿಸಿ ಅಮ್ಮ ಅಂತ ಹೇಳಿದ್ರು. ಆಮೇಲೆ ನಾನು ಆಧಾರ್ ಕಾರ್ಡ್ನ ತೆಗೆದಿಟ್ಕೊಂಡೆ. ಕಂಡಕ್ಟರ್ ಬಂದು ಕೇಳ್ತಾರಲ್ವ ಅವಾಗ ತೋರಿಸಿದ್ರೆ ಆಯಿತು ಅಂತಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಆಮೇಲೆ ಅವ್ರು ಬಂದು ಕೇಳಲೇ ಇಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಒಂದಷ್ಟು ದೂರ ಬಂದಿದ್ದಾದಮೇಲೆ ಅಯ್ಯೋ ಯಾರಾದರೂ ಚೆಕಿಂಗ್ ಆಫೀಸವ್ರು ಬಂದಿದ್ದಾರೆ ಅಂದರೆ ನಾವು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಎಲ್ಲ ಅವಾಗೆಲ್ಲ ಇಯರ್ಲಿ ಪಾಸ್ ಅಂತ ಕೊಡ್ತಾ ಇದ್ರಲ್ವ, ಆವಾಗ ಬಸ್ಸಲ್ಲಿ ಕಂಡಕ್ಟರ್ ಪಾಸ್ ತೋರಿಸಿ ಅಂತಂದರೆ ಪಾಸ್ ತೋರಿಸ್ತಾ ಇದ್ವಿ. ಅದೇ ರೀತಿಯಾಗಿರುತ್ತೆ ಬಿಡು ಅಂತಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಒಂದು ಸ್ವಲ್ಪ ದೂರ ಬಂದಿದ್ದಾದಮೇಲೆ ನಾನು ಈ ರೀತಿಯಾಗಿ ಯೋಚನೆ ಮಾಡಿದೆ. ಆಮೇಲೆ ಕೇಳಿದೆ ನನ್ನ ಕಂಡಕ್ಟರ್ನ ಟಿಕೆಟ್ ಕೊಡಿ ಅಂತಂದ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಕೇಳಿದೆ. ಅವ್ರು ಕೊಟ್ಟರು. ಅದು ಎಲ್ಲಿ NGF ವರೆಗೂ ಬಂದುಬಿಟ್ಟಿದ್ದೀವಿ, ಅಲ್ಲಿ ನಾನು ಟಿಕೆಟನ್ನು ತಗೊಂಡೆ. ಈ ಥರ ಫ್ರೀ ಟಿಕೆಟ್ ಮಾಡಿದಾಗಿಂದ ನಾನು ಯಾವತ್ತೂ ಬಸ್ಸಲ್ಲಿ ಹೋಗಿರಲಿಲ್ಲ, ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಅಷ್ಟೇ. ಮತ್ತು ನಾನು ಈ ಬಸ್ಸುಗಳಲ್ಲಿ ಓಡಾಡಬೇಕಾದ್ರೆ ನನ್ನ ಕಾಲೇಜ್ ದಿನಗಳಲ್ಲೂ ಅಷ್ಟೇ ಯಾರಾದರೂ ಏಜ್ ಆದವ್ರು ಬಂದರೆ, ಮತ್ತು ಹುಷಾರಿಲ್ದಿದ್ದವ್ರು ಬಂದರೆ, ಮತ್ತು ಚಿಕ್ಕ ಮಕ್ಕಳು ಯಾರಾದರೂ ಬಂದರೆ, ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಬಂದರೆ, ಈ ಥರದವ್ರಿಗೆಲ್ಲ ನಾನು ಸೀಟ್ ಬಿಟ್ಕೊಟ್ಟು ನಿಂತ್ಕೊಂಡ್ಬಿಡ್ತೀನಿ. ಇಲ್ಲೂ ಅಷ್ಟೇ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಈ ರೀತಿ ಟಿಕೆಟ್ ವಿಚಾರವಾಗಿ. ನನಗೆ ಅವಾಗ ಸೀಟ್ ಒಂದು ಸಿಕ್ತು, ಕೂತ್ಕೊಂಡಿದ್ದೆ. ಅವ್ರು ಯಾರೋ ಪಾಪ ಒಬ್ಬ ಹುಡುಗಿ ಬಂದು ನಮ್ಮಮ್ಮಗೆ ಹುಷಾರಿಲ್ಲ ಸೀಟ್ ಬಿಟ್ಕೊಡ್ತೀರಾ ಅಂತ ಕೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಬಿಟ್ಕೊಟ್ಟು ನಾನು ನಿಂತ್ಕೊಂಡೆ. ಆಮೇಲೆ ಅವರು ನನಗೆ ಆಧಾರ್ ಕಾರ್ಡ್ ತೋರಿಸಿ ಅಮ್ಮ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರಲ್ವ, ಅವರು ನನ್ನನ್ನು ನೋಡ್ತಾನೇ ಇದ್ದರು. ಆಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲೂ ನನಗೆ ಸೀಟೇ ಸಿಗಲಿಲ್ಲ. ಆಮೇಲೆ ಆ ಹುಡುಗಿ ಇಳಿಯೋ ಸ್ಟಾಪ್ ಬಂತು, ಅಂದರೆ ಅವರಮ್ಮ ಇನ್ನೂ ಮುಂದಕ್ಕೆ ಹೋಗ್ತಾಯಿದ್ರು, ಆ ಹುಡುಗಿ ಮಾತ್ರ ಅಲ್ಲಿ ಇಳ್ಕೊಳೋದಕ್ಕೆ ಸ್ಟಾಪ್ ಬಂತು. ಆ ಹುಡುಗಿ ಇಲ್ಲಿ ಸೀಟ್ ಖಾಲಿ ಆಗುತ್ತೆ ನೋಡಿ ಇವರೇ ಅಂತಂದ್ಬಿಟ್ಟು ನನಗೆ ಹೇಳಿದ್ರು. ಅಷ್ಟರಲ್ಲಿ ಬೇರೆಯವ್ರು ಯಾರೋ ಒಬ್ಬರು ಬಂದು ಕುತ್ಕೊಂಡ್ಬಿಟ್ರು. ಆವಾಗ ನನಗೆ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅವರು ಹೇಳಿದ್ರು ಅಲ್ಲಿ ನಮ್ಮ ಮಗ ಕುತ್ಕೊಂಡಿದ್ದಾನೆ, ಅಲ್ಲೋಗಿ ಕುತ್ಕೊಳ್ಳಿ ಅಮ್ಮ ಅಂತಂದರು. ಅವರು ಬಿಟ್ಕೊಡ್ತಾರೋ ಇಲ್ವೋ ಅಲ್ಲಕ್ಕ ಅಂತಂದರೆ, ನನ್ನ ಮಗನೇ ಹೋಗಿ ಅಮ್ಮ ಕೇಳಿ ನಿಮ್ಮಮ್ಮ ಹೇಳಿದ್ರು ಅಂತ ಕೇಳಿ ಬಿಟ್ಕೊಡ್ತಾನೆ ಅಂತ ಹೇಳಿದ್ರು. ಆವಾಗ ನಾನು ಹೋಗಿ ಅವ್ರ ಮಗನಿಗೆ ಹೇಳಿದೆ ನಿಮ್ಮಮ್ಮನೇ ಹೇಳಿದ್ರಪ್ಪ ಸೀಟ್ ಒಂದು ಸ್ವಲ್ಪ ಬಿಟ್ಕೊಡ್ತೀವಿ ಅಂದಿದ್ದಕ್ಕೆ. ಆವಾಗ ಬಿಟ್ಕೊಟ್ರು, ನಾನು ಕೂತ್ಕೊಂಡೆ. ಈ ರೀತಿಯಾಗಿ ನನಗೆ ಚಿಕ್ಕಂದಿನಿಂದನೂ ಅಭ್ಯಾಸ ಇದೆ. ಯಾರಾದರೂ ಹುಷಾರಿಲ್ದಿದ್ದವ್ರು ಬಂದರೆ, ಮತ್ತು ಏಜ್ ಆದವ್ರು ಬಂದರೆ, ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಬಂದರೆ, ಚಿಕ್ಕ ಮಕ್ಳು ಇರೋರು ಬಂದರೆ ಅವ್ರಿಗೆ ಸೀಟ್ ಬಿಟ್ಕೊಡಿ. ನೆಕ್ಸ್ಟ್ ಇವಾಗ ನಾನು ಚಿಕ್ಕಪೇಟೆಯಿಂದ ಏನೇನು ತೊಗೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 2 ಬ್ಯಾಂಗಲ್ಸನ್ನು ತೋರಿಸಿದ್ನಲ್ವ, ಆ ಒಂದು ಬ್ಯಾಂಗಲ್ಸ್ ಅಂದರೆ ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ಬಂದು ಅದು 300 ರುಪೀಸು, ಮತ್ತು ಗ್ರೀನ್ ಕಲರ್ ಬ್ಯಾಂಗಲ್ಸ್ ಇತ್ತಲ್ವ ಅದು ಬಂದು 200 ರುಪೀಸ್ ಕೊಟ್ಟು ತೊಗೊಂಡೆ. ಅದಾದಮೇಲೆ ಈ ಒಂದು ಹಾರನ ತೊಗೊಂಡೆ. ನಾನು ಗೋಲ್ಡ್ ಸೆಟ್ಟುಗಳನ್ನೆಲ್ಲ ಬ್ಯಾಂಕಲ್ಲಿಟ್ಟು ಲೋನ್ ತೊಗೊಂಡಿರೋದ್ರಿಂದ ಈ ಒಂದು ಸೆಟ್ಟುಗಳನ್ನು ತಗೊಳ್ಳೋ ಹಾಗೆ ಆಯಿತು. ನನಗೆ ತುಂಬ ದಿನಗಳಿಂದ ಈ ಸೆಟ್ಟುಗಳನ್ನು ತೊಗೊಳ್ಬೇಕು ಅನ್ನೋ ಆಸೆ ಇತ್ತು, ಆದರೆ ನಮ್ಮ ಮನೆಯಲ್ಲಿ ಯಾರೂ ಒಪ್ತಾನೆ ಇರಲಿಲ್ಲ. ಸುಮ್ಮನೆ ಅನವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡ್ತೀಯಾ ಅಂತ ಹೇಳ್ತಾ ಇದ್ರು. ನನ್ನ ಹಸ್ಬೆಂಡು ಸಹ ಅವ್ರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ನಮ್ಮಮ್ಮಗಂತೂ ಹೇಳಲೇಬಾರ್ದು, ಈ ಒಂದು ಸೆಟ್ಟುಗಳನ್ನು ತಗೊಳ್ತೀನಿ ಅಂತಂದರೆ ಬೈತಾನೆ ಇರ್ತಾಯಿದ್ರು. ಸುಮ್ಮನೆ ಏನಕ್ಕೆ ನಿನಗೆ ಆಗೋದಿಲ್ಲ ಅಂತೆಲ್ಲ ಬೈತಾಯಿದ್ರು. ಮತ್ತು ನಮ್ಮ ಮಾವನೂ ಅಷ್ಟೇ, ಅವರು ಅಷ್ಟೇ, ಏನಕ್ಕಮ್ಮ ತಗೊಳ್ಳೋದು, ಗೋಲ್ಡ್ ಇದೆಲ್ಲ ಗೋಲ್ಡ್ ಹಾಕೋ, ಸುಮ್ಮನೆ ಇವೆಲ್ಲ ಯಾಕೆ ಅಂತೆಲ್ಲ ಬೈತಾ ಇದ್ರು. ಇವಾಗ ನಾನು ಗೋಲ್ಡ್ ಇಲ್ಲದೆ ಇರೋದ್ರಿಂದ ಈ ಒಂದು ಸೆಟ್ಟುಗಳನ್ನು ತಗೊಳ್ಳೋ ಹಾಗೆ ಆಯಿತು. ಆ ಗೋಲ್ಡನ್ನು ಹಾಕ್ಕೊಂಡ್ರೆ ಒಂದು ರೀತಿಯಾಗಿ ಭಯ ರೀತಿಯಾಗಿರುತ್ತೆ, ಎಲ್ಲಿ ಏನು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ, ಮತ್ತು ಎಲ್ಲಿ ನಾವು ಬಿಡಿಸ್ಕೊಂಡ್ಬಿಡ್ತೀವೋ ಅಂತೆಲ್ಲ ನನಗೆ ಅನಿಸ್ತಾ ಇತ್ತು. ಹುಷಾರಾಗಿ ಇರಬೇಕಾಗಿತ್ತು. ಆದರೆ ಈ ಒಂದು ಸೆಟ್ಟುಗಳನ್ನು ಹಾಕ್ಕೊಂಡ್ರೆ ಆರಾಮಾಗಿ ಓಡಾಡಿಕೊಂಡು ಆರಾಮಾಗಿರ್ಬೋದು. ಎಲ್ಲಾದರೂ ಬಿದ್ದರೂ ನಮಗೆ ಯೋಚನೆ ಇರೋದಿಲ್ಲ. ಮತ್ತು ಬೇರೆ ಬೇರೆ ಡಿಸೈನ್ ಎಲ್ಲ ಹಾಕ್ಕೊಳ್ಬೋದಲ್ವ. ಅದಂದರೆ ಒಂದೇ ಥರ ಎಲ್ಲ ಫಂಕ್ಷನ್ಸ್ಗೂ ಅದೊಂದೇ ಗೋಲ್ಡು ಸೆಟ್ ಇರುತ್ತೆ. ಇದು ಬೇರೆ ಬೇರೆ ರೀತಿಯಾಗೆಲ್ಲ ಹಾಕ್ಕೊಳ್ಬೋದಲ್ವಾ ಅಂತಂದ್ಬಿಟ್ಟು ನನಗೆ ಇಷ್ಟ ಆಗ್ತಾಯಿತ್ತು. ನನಗಂತೂ ನನ್ನ ಗೋಲ್ಡ್ ಎಲ್ಲ ಬ್ಯಾಂಕಲ್ಲಿ ಇದೆ ಅಂತಂದ್ಬಿಟ್ಟು ಬೇಜಾರೇನೂ ಇಲ್ಲ. ಯಾಕಂದರೆ ನಮಗೊಂದು ಇರೋದಕ್ಕೆ ಮನೆ ಅಂತ ಅನುಕೂಲ ಆಯ್ತಲ್ವ, ನಮಗೊಂದು ಪುಟ್ಟು ಗೂಡಾಯ್ತಲ್ವ. ಆಮೇಲೆ ಆರಾಮಾಗಿ ನಾವು ನಿಧಾನವಾಗಿ ಬಿಡಿಸ್ಕೊಂಡ್ರೆ ಆಯಿತು. ಆಮೇಲೆ ನಮಗಿವಾಗ ಹೋಮ್ ಲೋನ್ ಸಹ ತಗೊಳ್ಳೋದಕ್ಕೆ ಆಪರ್ಚುನಿಟಿ ಇದೆ. ಅದನ್ನು ಸಹ ತಗೊಂಡು ನಾವು ಗೋಲ್ಡನ್ನು ಬಿಡಿಸ್ಕೊಳ್ಬೋದು. ಸುಮಾರಷ್ಟು ದಾರಿಗಳಿದೆ, ಆರಾಮಾಗಿ ನಿಧಾನವಾಗಿ ಬಿಡಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಈ ಸದ್ಯಕ್ಕೆ ಈ ಆಸೆ ಒಂದಿತ್ತಲ್ವ, ಇದನ್ನು ನೆರವೇರಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇದೆಲ್ಲ ತಗೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಇವರೆಲ್ಲರೂ.
ಇಲ್ಲಿ ನಾನೇನು ಮಾಡಿದೆ ಅಂತಂದರೆ, ಇದು ಲಾಂಗ್ ಹಾರ ಮತ್ತು ನೆಕ್ಲೆಸು ಅಂತ ಇದೆ ಅಲ್ವಾ, ಇವೆರಡು ಒಂದೇ ಸೆಟ್ ಅಲ್ಲ, ಇದು ಬೇರೆ ಬೇರೆ ಸೆಟ್ಗಳು. ನಾನು ಎರಡಕ್ಕೂ ಮ್ಯಾಚ್ ಮಾಡ್ಕೊಂಡಿದ್ದು. ಬೇರೆ ಬೇರೆ ಸೆಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಆದರೆ ಅದರಲ್ಲೆಲ್ಲ ಲಕ್ಷ್ಮಿ ಪೆಂಡೆಂಟ್ ಇರೋದಿತ್ತು. ಆ ಲಕ್ಷ್ಮಿ ಪೆಂಡೆಂಟು ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿ ಅವರು ಕೆತ್ತನೆ ಅನ್ನೋದು ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಇದ್ಯಾಕೋ ಚೆನ್ನಾಗಿ ಅವ್ರು ಕೆತ್ತನೆ ಮಾಡಿಲ್ಲ, ಲಕ್ಷ್ಮಿ ಪೆಂಡೆಂಟ್ ಅನ್ನೋದು ತುಂಬ ಚೆನ್ನಾಗಿ ಲಕ್ಷಣವಾಗಿರಬೇಕು, ಇದನ್ನು ಬೇಡ ಬಿಡು ಅಂತ ಹೇಳ್ತಾ ಇದ್ರು. ಸುಮಾರು ಕಡೆ ಹುಡುಕಿ ಲಕ್ಷ್ಮಿ ಪೆಂಡೆಂಟ್ ಇಲ್ಲದೆ ಇರೋದು ಒಂದು ಸೆಟ್ಗಳು ಸಿಕ್ತು. ಆವಾಗ ನಾನು ಮ್ಯಾಚಪ್ ಮಾಡಿಕೊಂಡೆ, ಲಾಂಗ್ ಹಾರ ತಗೊಂಡೆ. ಅದಾದಮೇಲೆ ಇದು ನೆಕ್ಲೆಸ್ಗೆ ಅಂತಂದ್ಬಿಟ್ಟು ಇದನ್ನು ತಗೊಂಡೆ. ಇವೆರಡು ಸೆಟ್ ಆಗುತ್ತಲ್ಲ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಸೆಟ್ ಮಾಡ್ಕೊಂಡಿದ್ದು. ಎಲ್ಲಿ ನೋಡಿದ್ರು ಯಾವ ಒಂದು ಸೆಟ್ಗಳು ನೋಡಿದ್ರು ಲಕ್ಷ್ಮಿ ಪೆಂಡೆಂಟೇ ಇರುತ್ತೆ. ಅದನ್ನು ಒಂದು ಲಕ್ಷಣವಾಗಿ ಕೆತ್ತಿದ್ರೆ ಚೆನ್ನಾಗಿ ಕಾಣುತ್ತೆ. ಅದು ಯಾಕೋ ಸರಿಯಾಗಿ ಕೆತ್ತನೆ ಅನ್ನೋದೇ ಮಾಡಿರಲಿಲ್ಲ. ಅಂದರೆ ಲಕ್ಷ್ಮಿ ಅಮ್ಮನವರು ಅಂತಂದರೆ ಲಕ್ಷಣವಾಗಿ ಸೀರೆ ಹಾಕಿರೋ ರೀತಿಯಾಗಿ ಅವರು ಕೆತ್ತನೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ, ಅದು ಯಾಕೋ ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಏನೋ ಒಂದು ರೀತಿಯಾಗಿತ್ತು. ಅದಕ್ಕೆ ನನ್ನ ಹಸ್ಬೆಂಡು ಬೇಡ ಬಿಡು, ಎಷ್ಟೇ ಚೆನ್ನಾಗಿದ್ರೂ ಸಹಿತ ಲಕ್ಷ್ಮಿ ಅಮ್ಮನವರು ಕುತ್ತಿಗೆಯಲ್ಲಿ ಹಾಕ್ಕೊಂಡಾಗ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಾ ಇರಬೇಕು, ಇದ್ಯಾಕೋ ಅವರು ಚೆನ್ನಾಗಿ ಕೆತ್ತನೆ ಮಾಡಿಲ್ಲ ಅಂತಂದ್ಬಿಟ್ಟು ಡಿಸೈನ್ ಎಲ್ಲ ಚೆನ್ನಾಗಿದ್ರೂ ಸಹಿತ ನಾವು ಅದನ್ನು ರಿಜೆಕ್ಟ್ ಮಾಡಿ ಈ ರೀತಿಯಾಗಿ ನಾವು ಅಲ್ಲೊಂದು ಎತ್ಕೊಂಡು ಮ್ಯಾಚಪ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಅಲ್ಲಿ ಚಿಕ್ಕಪೇಟೆಗೆ ಹೋಗಿದ್ವಲ್ವ, ಆಮೇಲೆ ನನ್ನ ಹಸ್ಬೆಂಡು ಒಂದಷ್ಟು ಡ್ರೆಸ್ ಪೀಸ್ಗಳನ್ನು ತಗೋ ಅಂತಂದರು. ನಾನು ತಗೊಳ್ಳೋದಕ್ಕೆ ಇಷ್ಟಪಡಲಿಲ್ಲ, ಬೇಡ ಬಿಡಿ ಇವಾಗ ತುಂಬ ಖರ್ಚಿದೆ, ಬೇಡ ಅಂತ ಹೇಳಿದ್ರು. ಅವರು ಹೆಂಗೂ ಬಂದಿದ್ದೀವಿ ತಗೊಳ್ಳಮ್ಮ, ಆಮೇಲೆ ನಿಧಾನವಾಗಿ ಬೇಕಾದರೆ ನೀನು ಸ್ಟಿಚ್ ಮಾಡಿಸ್ಕೊ ಅಂತ ಹೇಳಿದ್ರು. ಹಾಗಾಗಿ ನಾನು ಒಂದೇ ಸಲ ನಿಮ್ಗೆ ಹೇಳಿದ್ನಲ್ವ, ನಾನು ಆಲ್ರೆಡಿ ನಾನೇನಾದರೂ ಡ್ರೆಸ್ ಪೀಸಸ್ಸನ್ನು ಡ್ರೆಸ್ಗಳನ್ನು ತಗೊಂಡೆ ಅಂತಂದರೆ ಒಂದು ಸಲ ಒಂದು 4-5 ಅಂತ ತೊಗೊಂಡ್ಬಿಡ್ತೀನಿ. ಆಮೇಲೆ ನಾನು 1-1.5 ವರ್ಷವರೆಗೂ ನಾನು ಬಟ್ಟೆಗಳು ಬೇಕು, ಡ್ರೆಸ್ಗಳು ಬೇಕು ಅಂತ ಕೇಳೋದಕ್ಕೇ ಹೋಗೋದಿಲ್ಲ. ಒಂದೇ ಸಲ ನಾನು ಒಂದು 4 ಪೀಸು 5 ಪೀಸು ಅಂತ ತೊಗೊಂಡ್ಬಿಡ್ತೀನಿ. ಮೊದಲೆಲ್ಲ ನಾನು ಒಂದು ಟಾಪ್ಸನ್ನು ತೊಗೊಳ್ತಾ ಇದ್ದೆ, 1-2-3 ಟಾಪ್ಸನ್ನು ತೊಗೊಳ್ತಾ ಇದ್ದೆ. ಇವಾಗ ನನಗೆ ಅದು ಯಾಕೋ ಟಾಪ್ಸ್ ಇಷ್ಟನೇ ಆಗ್ತಾ ಇಲ್ಲ. ಹಾಗಾಗಿ ಮೊದಲು ನಾನು ಯಾವ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡಿದ್ನೋ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಡ್ರೆಸ್ ಪೀಸಸ್ಸನ್ನೇ ತೊಗೊಳ್ತಾ ಇದ್ದೀನಿ. ನನಗೆ ಟಾಪ್ಸ್ ಇಷ್ಟನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಲೆಗ್ಗಿನ್ಸೂ ಅಷ್ಟೇ, ಯಾಕೋ ಇತ್ತೀಚೆಗೆ ನನಗೆ ಅದು ಲೆಗ್ಗಿನ್ಸು ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಮೆಟೀರಿಯಲ್ಸ್ನೇ ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಮೆಟೀರಿಯಲ್ಸ್ನೇ ತಗೊಂಡಿದ್ದೀನಿ. ಇದು ಬಂದು ಕಾಟನ್ ಮೆಟೀರಿಯಲ್ಲು. ನಾನು ಯಾವಾಗಲೂ ಅಷ್ಟೇ ಕಾಟನ್ ಬಟ್ಟೆಗಳನ್ನೇ ಇಷ್ಟಪಡ್ತೀನಿ. ಹಾಗಾಗಿ ನಾನು ಇವಾಗ ಕಾಟನ್ ಮೆಟೀರಿಯಲ್ನೇ ತೊಗೊಂಬಂದೆ. ಒಂದು ಪೀಸ್ಗೆ ಅವರು 1000 ರೂಪೀಸ್ ಹೇಳಿದ್ರು. ಇಲ್ಲ ಆಗೋದಿಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು ನಾವು ಬಾರ್ಗಿನ್ ಮಾಡಿಕೊಂಡು ಒಂದು ಪೀಸ್ಗೆ ನಾವು 850 ರೂಪೀಸ್ ಕೊಟ್ವಿ. 4 ಪೀಸ್ಗೆ ಅವರು 3400 ರೂಪೀಸ್ ಏನೋ ತಗೊಂಡ್ರು. ಬಟ್ಟೆಗಳಂತೂ ತುಂಬ ಅಂದರೆ ತುಂಬಾ ಕ್ವಾಲಿಟಿ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನಾನು ಮೊದಲೆಲ್ಲ ಇಲ್ಲೇ ಸರೌಂಡಿಂಗಲ್ಲೇ ತಗೊತಾ ಇದ್ದೆ. ಈ ಪೀಸ್ಗೆ ನಾನು ಏನಿಲ್ಲ ಅಂತಂದ್ರೂ ಒಂದು 1500 ರೂಪೀಸ್ ಈ ರೀತಿಯಾಗೆಲ್ಲ ಕೊಡ್ತಾ ಇದ್ದೆ. ನನಗೆ ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದ್ರಿಂದ ಇವಾಗ ಅನಿಸ್ತಾ ಇದೆ ನನಗೆ ವರ್ಷಕ್ಕೊಂದ್ಸಲ ಈ ರೀತಿಯಾಗಿ ಹೋಗ್ಬಿಟ್ಟು ಒಂದು 5 ಪೀಸ್ 6 ಪೀಸ್ ಅಲ್ಲೇ ತೊಗೊಂಬರ್ಬೋದಲ್ವಾ. ತುಂಬ ದೂರನೂ ಇಲ್ಲ, ನಮಗೆ ಒಂದು ½ ಅನ್ ಅವರ್ ಜರ್ನಿ ಅಷ್ಟೇ. ನನ್ನ ಹಸ್ಬೆಂಡ್ಗೆ ಬಸ್ಸಲ್ಲಿ ಟಿಕೆಟ್ ಬಂದು 25 ರೂಪಾಯಿ ತೊಗೊಂಡ್ರಂತೆ. ಹಾಗಾಗಿ ನಾವು ಯಾಕೆ ಚಿಕ್ಕಪೇಟೆಯಲ್ಲೇ ಹೋಗಿ ಬಟ್ಟೆಗಳನ್ನು ತೊಗೊಂಬರ್ಬಾರ್ದು ಅಂತ ಅನಿಸ್ತು. ಇನ್ಮೇಲೆ ನಾವು ಬಟ್ಟೆಗಳನ್ನು ತೊಗೊಳ್ಬೇಕು ಅಂತಂದರೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ನಾನು ಈ ಕಲರ್ಸಲ್ಲಿ ಎಲ್ಲ ಒಂದು 4 ಪೀಸನ್ನು ತೊಗೊಂಡಿದ್ದೀನಿ. ಇದು ಬಂದು ಪಿಂಕ್ ಕಲರಲ್ಲಿ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಇದು ಫಸ್ಟು ತುಂಬ ಇಷ್ಟ ಆಯಿತು. ಅದಾದಮೇಲೆ ನನ್ನ ಹಸ್ಬೆಂಡು ಈ ಕಲರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅವರೂ ಸೆಲೆಕ್ಟ್ ಮಾಡಿಕೊಟ್ರು ನನಗೆಲ್ಲ ಬಟ್ಟೆಗಳನ್ನು. ಈ ಸದ್ಯಕ್ಕೆ ನಾನು ಈ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡಿಸೋದಿಲ್ಲ. ಗೃಹ ಪ್ರವೇಶ ಎಲ್ಲ ಕಂಪ್ಲೀಟ್ ಆಮೇಲೆ ನಾನು 1 ಮಂತ್ ಆದಮೇಲೆ ನಿಧಾನವಾಗಿ ಒಂದೊಂದೇ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಇದೇ ರೀತಿಯಾಗಿ ಮಾಡೋದು. ಒಂದು 4-5 ಪೀಸ್ ತಂದು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನನಗೆ ಯಾವ್ಯಾವ ಹಬ್ಬಕ್ಕೆ ನನಗೆ ಬಟ್ಟೆಗಳನ್ನು ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತೀನೋ ಆ ಹಬ್ಬಕ್ಕೆ ಒಂದೊಂದು ಪೀಸನ್ನು ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಬರ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಸಲ ಏನಾದರೂ ಟೈಮ್ ಇತ್ತು, ಅಮೌಂಟ್ ಏನಾದರೂ ಅರೇಂಜ್ ಇತ್ತು ಅಂತಂದರೆ ಒಂದೇ ಸಲ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ತೀನಿ. ಇದಕ್ಕೆಲ್ಲ ಒಂದೇ ಸಲ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂತಂದರೆ ಏನಿಲ್ಲ ಅಂತಂದರೂ ಇದಕ್ಕೂ ಸೇಮ್ ರೇಟೇ ಬೀಳುತ್ತೆ. ಒಂದು 3000ವರೆಗೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾವು ಮುಂಚೆ ಕಗ್ದಾಸ್ಪುರದಲ್ಲಿದ್ದಾಗ ಸಂಜೆ ಟೈಮ್ ಪಾರ್ಕ್ಗೆ ಹೋಗ್ತಾ ಇದ್ವಲ್ವ, ಆವಾಗ ಆ ಟೈಮಲ್ಲಿ ಒಬ್ಬ ಅಕ್ಕ ಬರ್ತಾಯಿದ್ರು ವಾಕಿಂಗ್ ಮಾಡೋದಕ್ಕೆ. ಅವ್ರಿಗೂ ನನಗೂ ಪರಿಚಯ ಅಂತ ಏನೂ ಇಲ್ಲ. ಆದರೆ ಅವರು ಅಷ್ಟೇ ಈ ಥರ ಕಾಟನ್ ಬಟ್ಟೆಗಳನ್ನು ಸ್ಟಿಚ್ ಮಾಡಿಸಿರೋದೇ ಆಗ್ತಾಯಿದ್ರು. ಅವರು ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ರು ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ನಾನು ಯಾಕೆ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಹಾಕ್ಸ್ಕೊತಾ ಇದ್ದೆ, ಇವಾಗ ಈ ಅಭ್ಯಾಸನ ಯಾಕೆ ಬಿಟ್ಟೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ಅಂತಂದ್ಬಿಟ್ಟು ಅವ್ರು ನೋಡಿದಾಗ ನನಗೆ ಅರ್ಥ ಆಯಿತು. ಇನ್ಮೇಲೆ ಆದರೂ ನಾನು ಕಾಟನ್ ಬಟ್ಟೆಗಳನ್ನು ತೊಗೊಂಡು ಸ್ಟಿಚ್ ಮಾಡಿಸಿ ಹಾಕ್ಕೊಳ್ಬೇಕಪ್ಪ ಅಂತ
ಅಂತಂದ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಆವಾಗ. ನೆಕ್ಸ್ಟ್ ಹಾಗೆ ಈ ಒಂದು ಭತ್ತದ ತೋರಣನ 2 ತೊಗೊಂಬಂದ್ವಿ. ಒಂದು ತೋರಣ ಬಂದು 250 ರೂಪಾಯಿ ಹೇಳಿದ್ರು. ಕಡಿಮೆ ಮಾಡ್ಕೊಳ್ತೀರಾ ಅಂತ ಕೇಳಿದೆ ನಾನು. ಇಲ್ಲ ಆಗೋದಿಲ್ಲ, ಫಿಕ್ಸ್ಡ್ ರೇಟ್ ಅಂತಂದರು. 250 ರೂಪಾಯಿ ಅಂತೆ ಒಂದು ತೋರಣ. 2 ತೋರಣಕ್ಕೆ 500 ರೂಪಾಯಿ ಕೊಟ್ಟು ಇದನ್ನು ತೊಗೊಂಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.